ಈಗ ಅವ್ರು ಜೈಲಲ್ಲಿ ಹೋಗಿ ಇಷ್ಟ್ ದಿನ ಜೈಲಲ್ಲಿ ಆಯ್ತಲ್ಲ? ಇವಾಗ 3 ತಿಂಗಳಾಯ್ತು ಮೇಡಮ್. ನಮ್ಮ ಯಜಮಾನ್ ಮತ್ತೆ ಹೋಗಿ ನೋಡ್ಲಿಲ್ಲ, ಅವ್ರನ್ನ ಮೀಟ್ ಮಾಡ್ಲಿಲ್ಲ? ಇಲ್ಲ ಮೇಡಮ್, ಮಾಡ್ಲಿಲ್ಲ. ಯಾಕೆ ಹೋಗಿಲ್ಲ ನೀವು? ನನಗೆ ನಮ್ಮ ಯಜಮಾನ್ರು ಒಂದೇ ಮಾತು ಹೇಳಿದ್ದಾರೆ ಮೇಡಮ್, ಯಾವಾಗ್ಲೂ ನಮ್ಮ ಯಜಮಾನ್ರು ಅಲ್ಲಿ ಹೋಗ್ಬಾರ್ದಂದ್ರೆ ನಾನು ಹೋಗೋದಿಲ್ಲ ಮೇಡಮ್. 17 ವರ್ಷ ಆಯ್ತು ಮೇಡಮ್. ನಮ್ಮ ಯಜಮಾನ್ರು ನಾನೇ ಬರ್ತೀನಿ, ನೀನ್ ಬರ್ಬಾರ್ದು. ನೋಡ್ಬೇಕಂತ ಅನ್ಸಿಲ್ವಾ? ನಮ್ಗೆ ತುಂಬಾ ಆಸೆ ಉಂಟು ಮೇಡಮ್, ನಮ್ಮ ಯಜಮಾನ್ರು ನೋಡ್ಬೇಕಂತ ತುಂಬಾ ಆಸೆ ಉಂಟು ಮೇಡಮ್. ನನಗೆ ಏನ್ ಮಾಡೋದಂತ ಗೊತ್ತಿಲ್ಲ ಮೇಡಮ್. ಅವ್ರ ಮುಖ ನೋಡಿ 4 ತಿಂಗಳಾಯ್ತು ಮೇಡಮ್. 4 ತಿಂಗಳಾಯ್ತು. ಅವ್ರಿಗೆ ನಮ್ ಮೇಲೆ ಪ್ರೀತಿ ಜಾಸ್ತಿ ಮೇಡಮ್. ನನ್ ಮಗನಂದ್ರೆ ಅವ್ರಿಗೆ ತುಂಬಾ ಜೀವ ಮೇಡಮ್. ಯಾವಾಗ್ಲೂ ಅವ್ರು ನೋಡ್ದಕ್ಕೆ ಅವ್ರು ಇರೋದೇ ಇಲ್ಲ ಮೇಡಮ್. ಅವ್ರು ಏನಾದ್ರು ಮಾಡ್ಕೊಂಡು ಸತ್ತೋಗ ಅಮ್ಮನ್ಕೊಂಡೇ ಇದ್ದಾರೆ ಮೇಡಮ್. ನಾನ್ ಮತ್ತೆ ಬರಲ್ಲ, ನನಗೆ ತುಂಬಾ ನಾಚಿಕೆ ಆಯ್ತದೆ. ನನ್ ಮುಖ ಎಲ್ಲಿ ತೋರ್ಸಕ್ ಆಗೋದಿಲ್ಲ ಅಂತೇಳಿ ನಾನು ಹೇಳ್ದೆ, ನೀನ್ ಕೊಲೆ ಮಾಡ್ಲಿಲ್ಲ, ಏನು ತಪ್ಪು ಮಾಡ್ಲಿಲ್ಲ, ಬುರುಡೆ ಅಂತ ಅವ್ರು ಬುರುಡೆ ಎತ್ಕೊಂಡು ಹೋಗಿರೋವ್ರೆ ಹೊರಗಡೆ ಇದ್ದಾರೆ, ನೀನ್ ಏನ್ ತಪ್ಪು ಮಾಡಿದೆ, ನೀನ್ ಧೈರ್ಯವಾಗಿ ಇರು, ಏನು ಆಗೋದಿಲ್ಲ, ನೀನ್ ಮಾತ್ರ ಜೀವನದಾಗಿ ನಮ್ಗೆ ಬೇಕು, ನಿಂಗೆ ಏನು ಆಗ್ಬಾರ್ದಂತೆ ನಾನು ಹೇಳ್ತಾ ಇದ್ದೆ ಮೇಡಮ್. ಅವ್ರು ಮತ್ತೆ ನಮ್ಗೆ ಬೇಕು ಮೇಡಮ್, ಅವ್ರಿಗೆ ಏನು ಆಗ್ಬಾರ್ದು ಮೇಡಮ್. ಮಕ್ಳು ತುಂಬಾ ಮಿಸ್ ಮಾಡ್ಕೋತಾ ಇದ್ದಾರೆ. ನಮ್ಮ ಮಗ ಅಂದ್ರೆ ಅವ್ರಿಗೆ ತುಂಬಾ ಜೀವ ಮೇಡಮ್. ಅವನಿದ್ರೆ ಅವ್ರಿಗೆ ತುಂಬಾ ಪ್ರೀತಿ ಜಾಸ್ತಿ ಮೇಡಮ್. ಕೆಲ್ಸಕ್ಕೆ ಹೋದ್ರು 10 ದಿನ ಕೆಲಸ ಮಾಡ್ಬಿಟ್ಟು ನನಗೆ ನಿದ್ದೆ ಮಾಡುವಾಗ ಮಗನ್ ಮುಖ ಬರ್ತದೆ ಅಂತ ಮತ್ತೆ ಬರ್ತಾ ಇದ್ರು ಮೇಡಮ್. ಬಂದು ನೋಡ್ತಾ ಇದ್ರು ಮೇಡಮ್. ಇವಾಗ 4 ತಿಂಗಳು ಆಯ್ತು ಮೇಡಮ್. ಹೆಂಗಿದ್ರು ಏನ್ ಮಾಡ್ತಾರಂತ ನಾವು ಗೊತ್ತಿಲ್ಲ ಮೇಡಮ್. ನಮ್ಗೆ ಏನ್ ಬೇಕೋ ಎಲ್ಲ ಹೋಗಿ ಇಸ್ಕೊಂಡು ಬಂದು ಕೊಡ್ತಾ ಇದ್ರು ಮೇಡಮ್. ನಮ್ಮ ಮಗನು ತುಂಬಾ ಅವನು ಊಟನು ಮಾಡೋದಿಲ್ಲ, ಏನು ಮಾಡೋದಿಲ್ಲ ಮೇಡಮ್. ಅಪ್ಪ ಬರ್ತದಮ್ಮ ಇದು ಮಾತ್ರ ಹೇಳ್ತಾನೆ ಮೇಡಮ್. ನಾನು ಬರ್ತಾರೆ ಕನ್ಕೊಂಡು ಅವನ ಮುಂದೆ ನಾನು ಹಾಲಕ್ಕ ಆಗೋದಿಲ್ಲ ಮೇಡಮ್. ಆದ್ರೂ ಅವನು ತುಂಬಾ ನೋವಾಯ್ತದ ಮೇಡಮ್. ಅವನಿಗೂ ಪ್ರೀತಿ ಜಾಸ್ತಿ ಅವ್ರ ಅಪ್ಪ ಅಂದ್ರೆ. ಇವಾಗ ಅವ್ರು ನಮ್ಮ ಮಗನಿಂದಾನೇ ಅವ್ರಿಗೆ ತುಂಬಾ ಇದಾಗಿರ್ತದ ಮೇಡಮ್. ನೋವಾಗಿ ಕೂತಿರ್ತಾರೆ ಮೇಡಮ್. ಅವ್ರು ಹೆಂಗಿದ್ದಾರೆ ಏನಂತ ಆವತ್ತು ಕೋರ್ಟ್ ಕರ್ಕೊಂಡ್ ಬಂದಿದ್ರು ಮೇಡಮ್. ತುಂಬಾ ಎಲ್ಲ ಗೆಡ್ಡ ಉಟ್ಕೊಂಡಿದ್ರು ಮೇಡಮ್. ಅದು ನೋಡ್ಬೇಕಲ್ಲ ನನ್ಗೆ ಜೀವನ ಹೋಯ್ತು ಮೇಡಮ್. ಅಷ್ಟು ದಡ್ಡ ಹುಟ್ಟಿದ್ರು ಮೇಡಮ್. ನೋಡ್ಬೇಕು ನನಗೆ ತುಂಬಾ ಇದಾಯ್ತು ಮೇಡಮ್. ಈ ತರವಾಗಿ ಅವ್ರ ಪರಿಸ್ಥಿತಿ ತಕ್ಕೊಂಡ್ ಬಂದಿ ಗ್ರೀಸ್ ಮಟ್ಟಣ ತಿಮ್ಮಾರೆಡ್ಡಿ ಬಿಟ್ಟಲ್ಲ ಹಂಗ್ ಮಾಡ್ಬಿಟ್ರಲ್ವಾ ಮೇಡಮ್ ನಮ್ಮ ಯಜಮಾನ್ರ. ಅವ್ರು ಏನ್ ಪಾಪ ಮಾಡಿದ್ರು ಮೇಡಮ್. 22 ವಿಡಿಯೋ ಮಾಡಿಸ್ಕೊಂಡು ನಾವ್ ಬಿಡ್ತೀವಿ ಅಂತ ಹೇಳ್ತಾರ ಮೇಡಮ್. ಏನಾದ್ರು ಇದೆಯಾ? ಅದೇ ಮೇಡಮ್, ಹಿಂಗ್ ಮಾತಾಡಿದ್ದ ಇರೋದು ಮೇಡಮ್. ಇವಾಗ ಹೆಂಗ ಆಗ್ತಾರ ಅದೇ ಮಾಡ್ತಾ ಇರ್ತಾರ ಮೇಡಮ್ ಅಂತ ಏನಿಲ್ಲ. ವಿಡಿಯೋದಲ್ಲಿ ಏನಾದ್ರು ಮಾತಾಡಿದಾರಾ? ನಿಮ್ಗೆ ಏನಾದ್ರು ಗೊತ್ತಿತ್ತ ಅವ್ರ ಏನಾದ್ರು ಮಾತಾಡಿದಾರ? ಇಲ್ಲ ಮೇಡಮ್, ಆ ವಿಡಿಯೋನೇ ನನಗ್ ಗೊತ್ತಿಲ್ಲ ಮೇಡಮ್. ನಾನು ಅದೇ ನೋಡ್ಕೊಂಡು ನಾನೇ ತಲೆ ಪಡೀತಾ ಇದೀನಿ ಮೇಡಮ್. ನಮ್ಮ ಯಜಮಾನ್ರು ಎಲ್ಲಿ ಕರ್ಕೊಂಡು ಹೋಗಿದ್ರು, ಏ ಟೈಮಲ್ಲಿ ಮಾತಾಡಿದ್ರಂತೆ, ನಾನ್ ನೋಡೋದಿಲ್ಲ ಮೇಡಮ್. ಅದು ನೋಡಿದ್ರೆ ನನಗೆ ತುಂಬಾ ನೋವಾಯ್ತದ ಮೇಡಮ್. ನಾನೇನಾದ್ರೂ ಕುಡ್ಕೊಂಡು ಸತ್ತು ಹೋಗಂತಿದ್ದೀನಿ ಮೇಡಮ್. ನನ್ ಮಗನಿಂದಾನೇ ನಾನು ಇದ್ದೀನಿ ಮೇಡಮ್. ನಮ್ಮ ಯಜಮಾನ್ರಿಗೆ ತುಂಬಾ ಇಷ್ಟ ಮೇಡಮ್. ಅವ್ನಿಗೆ ಒಂದಿದ್ರೆ ಅವ್ರಿಗೆ ಇದು ಮಾಡೋದಿಲ್ಲ. ಮಗು ಚೆನ್ನಾಗ್ ನೋಡ್ಕೊಂತ ಇರ್ತಿದ್ದಾರೆ ಮೇಡಮ್. ಯಾವಾಗ ನೋಡಿದ್ರು ನನ್ನ ಹತ್ರ. ಮಲ್ಲಿಕ್ ಅವ್ರೆ, ಒಂದ್ ಮಾತಿದೆ. ಚಿನ್ನಯ್ಯ ಅವರು ನೇತ್ರಾವತಿ ದಡದಲ್ಲಿ ಬರ್ತಾ ಇದ್ದ ಹೆಣಗಳ ಮೈ ಮೇಲೆ ಇದ್ದ ಚಿನ್ನನೆಲ್ಲ ತಗೊಳ್ತಾ ಇದ್ದ, ಕದ್ದು ಬಿಡ್ತಾ ಇದ್ದ, ಕದ್ದು ಕುಡಿತಾ ಇದ್ದ ಅಂತ ಎಲ್ಲ ಆರೋಪ ಇದೆ. ಅದೆಲ್ಲ ನಿಜನಾ? ಇಲ್ಲ ಮೇಡಮ್, ನಮ್ಮ ಯಜಮಾನ್ರಿಗೆ ಕುಡಿಯೋದು ಇಲ್ಲ ಮೇಡಮ್. ಬೀಡಿ ಕುಡಿಯೋದು ಇಲ್ಲ, ಏನು ಇಲ್ಲ ಮೇಡಮ್. ಅವ್ರಿಗೆ ಒಂದೇ ಒಂದು ಅಭ್ಯಾಸ ಇದ್ರೆ ಕರೆಕ್ಟ್ ಟೈಮಲ್ಲಿ ಅವ್ರಿಗೆ ಊಟ ಕೊಡ್ಬೇಕು ಮೇಡಮ್. ಕರೆಕ್ಟ್ ಆಗಿ ಊಟ ಕೊಡ್ಬೇಕು. ಅಂದ್ರೆ ಶವದ್ ಯಾವ ಚಿನ್ನ ಏನು ಕದೀತಿರ್ಲಿಲ್ವಾ? ಇಲ್ಲ ಮೇಡಮ್, ಏನ್ ಹಂಗಿದ್ರೆ ನಾನು ಯಾಕೆ ಮೇಡಮ್ 10 ರೂಪಾಯಿ ಕಮ್ಮಲ್ ಹಾಕಿದ್ದೀನಿ ಮೇಡಮ್. 10 ರೂಪಾಯಿ ಇದು ಪಿತ್ತಾಲನೆ ಎಲ್ಲ ಹಾಕಿರೋದಲ್ಲ. ಮತ್ತೆ ಯಾಕೆ ಅವ್ರ ಮೇಲೆ, ಚಿನ್ನಯ್ಯ ಮೇಲೆ ಈ ತರ ಸುಮ್ನೆ ಆರೋಪ ಮಾಡ್ತಿದ್ದಾರೆ? ಅದೇ ಮೇಡಮ್, ಏನಾದ್ರೂ ಒಂದು ತಪ್ಪಾಗಿ ಗೊತ್ತಾಗಿದ್ರೆ ಎಲ್ಲ ತಪ್ಪೇ ಆಯ್ತದ ಮೇಡಮ್. ಅದು ಕರೆಕ್ಟ್ ಆಗೋದಿಲ್ಲ ಮೇಡಮ್. ಈಗ ಅವ್ರು ಜೈಲಲ್ಲಿ ಹೋಗಿ ಜೈಲಲ್ಲಿ ಇವಾಗ 3 ತಿಂಗಳಾಯ್ತು ಮೇಡಮ್. ನಮ್ಮ ಯಜಮಾನ್ ಮತ್ತೆ ಹೋಗಿ ನೋಡ್ಲಿಲ್ಲ, ಅವ್ರನ್ನ ಮೀಟ್ ಮಾಡ್ಲಿಲ್ಲ? ಇಲ್ಲ ಮೇಡಮ್, ಮಾಡ್ಲಿಲ್ಲ. ಯಾಕೆ ಹೋಗಿಲ್ಲ ನೀವು? ನನಗೆ ನಮ್ಮ ಯಜಮಾನ್ರು ಒಂದೇ ಮಾತು ಹೇಳಿದ್ದಾರೆ ಮೇಡಮ್, ಯಾವಾಗ್ಲೂ ನಮ್ಮ ಯಜಮಾನ್ರು ಅಲ್ಲಿ ಹೋಗ್ಬಾರ್ದಂದ್ರೆ ನಾನು ಹೋಗೋದಿಲ್ಲ ಮೇಡಮ್. 17 ವರ್ಷ ಆಯ್ತು ಮೇಡಮ್. ನಮ್ಮ ಯಜಮಾನ್ರು ನಾನೇ ಬರ್ತೀನಿ, ನೀನ್ ಬರ್ಬಾರ್ದು. ನೋಡ್ಬೇಕಂತ ಅನ್ಸಿಲ್ವಾ? ನಮ್ಗೆ ತುಂಬಾ ಆಸೆ ಉಂಟು ಮೇಡಮ್. ನಮ್ಮ ಯಜಮಾನ್ರು ನೋಡ್ಬೇಕಂತ ತುಂಬಾ ಆಸೆ ಉಂಟು ಮೇಡಮ್. ನನಗೆ ಏನ್ ಮಾಡೋದಂತ ಗೊತ್ತಿಲ್ಲ ಮೇಡಮ್. ಅವ್ರ ಮುಖ ನೋಡಿ 4 ತಿಂಗಳಾಯ್ತು ಮೇಡಮ್. 4 ತಿಂಗಳಾಯ್ತು. ಅವ್ರಿಗೆ ನಮ್ ಮೇಲೆ ಪ್ರೀತಿ ಜಾಸ್ತಿ ಮೇಡಮ್. ನನ್ ಮಗನಂದ್ರೆ ಅವ್ರಿಗೆ ತುಂಬಾ ಜೀವ ಮೇಡಮ್. ಯಾವಾಗ್ಲೂ ಅವ್ರು ನೋಡ್ದಕ್ಕೆ ಅವ್ರು ಇರೋದೇ ಇಲ್ಲ ಮೇಡಮ್. ಅವ್ರು ತುಂಬಾ
ಅವ್ರು ಏನಾದ್ರೂ ಮಾಡ್ಕೊಂಡು ಸತ್ತೋಗ ಅಮ್ಮನ್ಕೊಂಡೇ ಇದ್ದಾರೆ ಮೇಡಮ್. ನಾನ್ ಮತ್ತೆ ಬರಲ್ಲ, ನನಗೆ ತುಂಬಾ ನಾಚಿಕೆ ಆಯ್ತದೆ, ನನ್ ಮುಖ ಎಲ್ಲಿ ತೋರ್ಸಕ್ ಆಗೋದಿಲ್ಲ ಅಂತೇಳಿ ನಾನು ಹೇಳ್ದೆ, ನೀನ್ ಕೊಲೆ ಮಾಡ್ಲಿಲ್ಲ, ಏನು ತಪ್ಪು ಮಾಡ್ಲಿಲ್ಲ, ಬುರುಡೆ ಅಂತ ಅವ್ರು ಬುರುಡೆ ಎತ್ಕೊಂಡು ಹೋಗಿರೋವ್ರೆ ಹೊರಗಡೆ ಇದ್ದಾರೆ, ನೀನ್ ಏನ್ ತಪ್ಪು ಮಾಡಿದೆ, ನೀನ್ ಧೈರ್ಯವಾಗಿ ಇರು, ಏನು ಆಗೋದಿಲ್ಲ, ನೀನ್ ಮಾತ್ರ ಜೀವನದಾಗಿ ನಮ್ಗೆ ಬೇಕು, ನಿಂಗೆ ಏನು ಆಗ್ಬಾರ್ದಂತೆ ನಾನು ಹೇಳ್ತಾ ಇದ್ದೆ ಮೇಡಮ್. ಅವ್ರು ಮತ್ತೆ ನಮ್ಗೆ ಬೇಕು ಮೇಡಮ್, ಅವ್ರಿಗೆ ಏನು ಆಗ್ಬಾರ್ದು ಮೇಡಮ್. ಮಕ್ಳು ತುಂಬಾ ಮಿಸ್ ಮಾಡ್ಕೋತಾ ಇದ್ದಾರೆ. ನಮ್ಮ ಮಗ ಅಂದ್ರೆ ಅವ್ರಿಗೆ ತುಂಬಾ ಜೀವ ಮೇಡಮ್, ಅವನಿದ್ರೆ ಅವ್ರಿಗೆ ತುಂಬಾ ಪ್ರೀತಿ ಜಾಸ್ತಿ ಮೇಡಮ್. ಕೆಲ್ಸಕ್ಕೆ ಹೋದ್ರು 10 ದಿನ ಕೆಲಸ ಮಾಡ್ಬಿಟ್ಟು ನನಗೆ ನಿದ್ದೆ ಮಾಡುವಾಗ ಮಗನ್ ಮುಖ ಬರ್ತದೆ ಅಂತ ಮತ್ತೆ ಬರ್ತಾ ಇದ್ರು ಮೇಡಮ್. ಬಂದು ನೋಡ್ತಾ ಇದ್ರು ಮೇಡಮ್. ಇವಾಗ 4 ತಿಂಗಳು ಆಯ್ತು ಮೇಡಮ್. ಹೆಂಗಿದ್ರು ಏನ್ ಮಾಡ್ತಾರಂತ ನಮ್ಗೆ ಗೊತ್ತಿಲ್ಲ ಮೇಡಮ್. ಅವ್ನಿಗೆ ಏನ್ ಬೇಕೋ ಎಲ್ಲ ಹೋಗಿ ಇಸ್ಕೊಂಡು ಬಂದು ಕೊಡ್ತಾ ಇದ್ರು ಮೇಡಮ್. ನಮ್ಮ ಮಗನು ತುಂಬಾ ಅವನು ಊಟನು ಮಾಡೋದಿಲ್ಲ, ಏನು ಮಾಡೋದಿಲ್ಲ ಮೇಡಮ್. ಅಪ್ಪ ಬರ್ತದಮ್ಮ ಈಗ ಮಾತ್ರ ಹೇಳ್ತಾನೆ ಮೇಡಮ್. ನಾನ್ ಬರ್ತಾರೆ ಕರ್ಕೊಂಡು ಅವನ ಮುಂದೆ ನಾನು ಹಾಲಕ್ಕ ಆಗೋದಿಲ್ಲ ಮೇಡಮ್. ಅಂದ್ರೆ ಅವನು ತುಂಬಾ ನೋವಾಯ್ತದ ಮೇಡಮ್. ಅವನಿಗೂ ಪ್ರೀತಿ ಜಾಸ್ತಿ ಅವ್ರ ಅಪ್ಪ ಅಂದ್ರೆ. ಇವಾಗ ಅವ್ರು ನಮ್ಮ ಮಗನಿಂದಾನೇ ಅವ್ರಿಗೆ ತುಂಬಾ ಇದಾಗಿರ್ತದ ಮೇಡಮ್. ನೋವಾಗಿ ಕೂತಿರ್ತಾರೆ ಮೇಡಮ್. ಅವ್ರು ಹೆಂಗಿದ್ದಾರೆ ಏನಂತ ಆವತ್ತು ಕೋರ್ಟ್ ಕರ್ಕೊಂಡ್ ಬಂದಿದ್ರು ಮೇಡಮ್. ತುಂಬಾ ಎಲ್ಲ ಗೆಡ್ಡ ಉಟ್ಕೊಂಡಿದ್ರು ಮೇಡಮ್. ಅದು ನೋಡುವಾಗ್ಲೇ ನನಗೆ ಜೀವನ ಹೋಯ್ತು ಮೇಡಮ್. ಅಷ್ಟು ದಡ್ಡ ಹುಟ್ಟಿದ್ರು ಮೇಡಮ್. ನೋಡುವಾಗ ನನಗೆ ತುಂಬಾ ಒಂದಿದಾಯ್ತು ಮೇಡಮ್. ಈ ತರವಾಗಿ ಅವ್ರ ಪರಿಸ್ಥಿತಿ ತಕೊಂಡ್ ಬಂದಿ ಗ್ರೀಸ್ ಮಟ್ಟಣ್ಣ ಮರಡಿ ಬಿಟ್ಟಲ್ಲ ಹಂಗ್ ಮಾಡ್ಬಿಟ್ರಲ್ವಾ ಮೇಡಮ್ ನಮ್ಮ ಯಜಮಾನ್ರ. ಅವ್ರು ಏನ್ ಪಾಪ ಮಾಡಿದ್ರು ಮೇಡಮ್. 22 ವಿಡಿಯೋ ಮಾಡ್ಕೊಂಡು ನಾವ್ ಬಿಡ್ತೀವಿ ಅಂತ ಹೇಳ್ತಾರ ಮೇಡಮ್. ವಿಡಿಯೋದಲ್ಲಿ ಏನಾದ್ರು ಇದೆಯಾ? ಅದೇ ಮೇಡಮ್ ಹಿಂಗ್ ಮಾತಾಡಿದ್ದ ಇರೋದು ಮೇಡಮ್. ಇವಾಗ ಹೆಂಗ ಆಗ್ತಾ ಇರೋದ್ರ ಅದೇ ಮಾಡ್ತಾ ಇರ್ತಾರ ಮೇಡಮ್. ಅಂತ ಏನು ಇಲ್ಲ. ವಿಡಿಯೋದಲ್ಲಿ ಏನಾದ್ರು ಮಾತಾಡಿದಾರಾ? ನಿಮ್ಗೆ ಏನಾದ್ರು ಗೊತ್ತಿತ್ತ ಅವ್ರ ಏನಾದ್ರು ಮಾತಾಡಿದಾರಾ? ಇಲ್ಲ ಮೇಡಮ್, ಆ ವಿಡಿಯೋನೇ ನನಗ್ ಗೊತ್ತಿಲ್ಲ ಮೇಡಮ್. ನಾನು ಅದೇ ನೋಡ್ಕೊಂಡು ನಾನೇ ತಲೆ ಪಡೀತಾ ಇದೀನಿ ಮೇಡಮ್. ನಮ್ಮ ಯಜಮಾನ್ರನ್ನ ಎಲ್ಲಿ ಕರ್ಕೊಂಡು ಹೋಗಿದ್ರು, ಏ ಟೈಮಲ್ಲಿ ಮಾತಾಡಿದ್ರಂತೆ, ನಾನ್ ನೋಡೋದಿಲ್ಲ ಮೇಡಮ್. ಅದು ನೋಡಿದ್ರೆ ನನಗೆ ತುಂಬಾ ನೋವಾಯ್ತದ ಮೇಡಮ್. ನಾನೇನಾದ್ರೂ ಕುಡ್ಕೊಂಡು ಸತ್ತು ಹೋಗಂತಿದ್ದೀನಿ ಮೇಡಮ್. ನನ್ ಮಗನಿಂದಾನೇ ನಾನು ಇದ್ದೀನಿ ಮೇಡಮ್. ನಮ್ಮ ಯಜಮಾನ್ರಿಗೆ ತುಂಬಾ ಇಷ್ಟ ಮೇಡಮ್. ಅವ್ನಿಗೆ ಒಂದಿದ್ರೆ ಅವ್ರಿಗೆ ಇದು ಮಾಡೋದಿಲ್ಲ. ಮಗು ಚೆನ್ನಾಗ್ ನೋಡ್ಕೊಂತ ಇರ್ತಿದ್ದಾರೆ ಮೇಡಮ್. ಯಾವಾಗ ನೋಡಿದ್ರು ನನ್ನ ಹತ್ರ. ಮಲ್ಲಿಕ್ ಅವರೇ, ಒಂದ್ ಮಾತಿದೆ. ಚಿನ್ನಯ್ಯ ಅವರು ನೇತ್ರಾವತಿ ದಡದಲ್ಲಿ ಬರ್ತಿದ್ದ ಹೆಣಗಳ ಮೈ ಮೇಲೆ ಇದ್ದ ಚಿನ್ನನೆಲ್ಲ ತಗೊಳ್ತಾ ಇದ್ದ, ಕದ್ದು ಬಿಡ್ತಾ ಇದ್ದ, ಕದ್ದು ಕುಡಿತಾ ಇದ್ದ ಅಂತ ಎಲ್ಲ ಆರೋಪ ಇದೆ. ಅದೆಲ್ಲ ನಿಜನಾ? ಇಲ್ಲ ಮೇಡಮ್, ನಮ್ಮ ಯಜಮಾನ್ರಿಗೆ ಕುಡಿಯೋದು ಇಲ್ಲ ಮೇಡಮ್. ಬೀಡಿ ಕುಡಿಯೋದು ಇಲ್ಲ, ಏನು ಇಲ್ಲ ಮೇಡಮ್. ಅವ್ರಿಗೆ ಒಂದೇ ಒಂದು ಅಭ್ಯಾಸ ಇದ್ರೆ ಕರೆಕ್ಟ್ ಟೈಮಲ್ಲಿ ಅವ್ರಿಗೆ ಊಟ ಕೊಡ್ಬೇಕು ಮೇಡಮ್. ಕರೆಕ್ಟ್ ಆಗಿ ಊಟ ಕೊಡ್ಬೇಕು. ಅಂದ್ರೆ ಶವದ್ ಯಾವ ಚಿನ್ನ ಇನ್ನೇನು ಕದೀತಿರ್ಲಿಲ್ವಾ? ಇಲ್ಲ ಮೇಡಮ್, ಏನ್ ಹಂಗಿದ್ರೆ ನಾನು ಯಾಕೆ ಮೇಡಮ್ 10 ರೂಪಾಯಿ ಕಮ್ಮಲ್ ಹಾಕಿದ್ದೀನಿ ಮೇಡಮ್. 10 ರೂಪಾಯಿ ಇದು ಪಿತ್ತಾಲನೆ ಎಲ್ಲ ಹಾಕಿರೋದಲ್ಲ. ಮತ್ತೆ ಯಾಕೆ ಅವ್ರ ಮೇಲೆ, ಚಿನ್ನಯ್ಯ ಮೇಲೆ ಈ ತರ ಸುಮ್ನೆ ಆರೋಪ ಮಾಡ್ತಿದ್ದಾರೆ? ಅದೇ ಮೇಡಮ್, ಒಂದು ಏನಾದ್ರೂ ಒಂದ್ ತಪ್ಪಾಗಿ ಗೊತ್ತಾಗಿದ್ರೆ ಎಲ್ಲ ತಪ್ಪೇ ಆಯ್ತದೆ ಮೇಡಮ್. ಅದು ಕರೆಕ್ಟ್ ಆಗೋದಿಲ್ಲ ಮೇಡಮ್.